ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗನಿಗೆ ಬ್ಯಾಗ್ ಅನ್ಪ್ಯಾಕಿಂಗ್ ಮಾಡಬೇಕು, ವೀಡಿಯೋ ಮಾಡಿಕೊಡಪ್ಪ ಅಂತ ಅಂದರೆ ಅವನೇ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದಾನೆ. ಏನೋ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ. ಆನಂತರ ವೀಡಿಯೋ ಮಾಡ್ಕೊಡ್ಲಿಕ್ಕಂತ ಬಂದ. ಇದು ಸ್ವಲ್ಪ ದೊಡ್ಡ ಬ್ಯಾಗ್ ಇದೆ. ಇದರಲ್ಲಿ ಸುಮಾರು ಒಂದು 30-35 kg ಅಷ್ಟು ನಾವು ತೂಕವನ್ನು ಹಾಕ್ಬೋದು. ಅಷ್ಟು ದೊಡ್ಡ ಬ್ಯಾಗ್ ಇದೆ, ತುಂಬ ಚೆನ್ನಾಗಿದೆ. ನಾವು ಇಂಡಿಯಾದಿಂದ ಸ್ವಲ್ಪ ದಿನಸಿ ಎಲ್ಲ ತೊಗೊಂಬಂದಿದ್ವಿ, ರವೆ ಹಾಗೆ ಬೆಲ್ಲದ ಪುಡಿ. ಈ ಬೆಲ್ಲದ ಪುಡಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪೀನಟ್ಟು ಮತ್ತು ಅವಲಕ್ಕಿ ಈ ಥರದ್ದೆಲ್ಲ ಸುಮಾರಷ್ಟು ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಿ. ಆನಂತರ ಇದೆಲ್ಲ ನಮ್ಮ ಮನೆಯಿಂದ ಅಮ್ಮ ಮತ್ತು ಅಪ್ಪ ಎಲ್ಲ ತೊಗೊಂಬಂದಿದ್ದು. ಇದೆಲ್ಲ ಅಮ್ಮ ಮಾಡಿದರು. ಈ ಥರ ಸಾಂಬಾರು ಪುಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡಿಕೊಡೋದು. ಈ ಒಂದು ಹಪ್ಪಳವನ್ನು ಉದ್ದಿನ ಹಪ್ಪಳ ಅಂಥೇಳಿ ಕರಿತೀವಿ. ಇದು ನಮ್ಮ ಅತ್ತಿಗೆ ಕೊಟ್ಟು ಕಳಿಸಿದ್ರು. ಥ್ಯಾಂಕ್ ಯು ಅತ್ತಿಗೆಮ್ಮ, ತುಂಬ ಚೆನ್ನಾಗಿದೆ ಇದು. ಅದನ್ನೆಲ್ಲ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ವಿ. ಆನಂತರ ನಮ್ಮಮ್ಮ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಮಾಡ್ಕೊಂಬಂದಿದ್ರು. ಅದನ್ನೆಲ್ಲ ನೋಡೋಣ ಅಂಥೇಳಿ ಓಪನ್ ಮಾಡ್ತಾಯಿದ್ದೆ. ಇದು ಓಪನ್ ಮಾಡಲಿಕ್ಕೆ ಹೋದರೆ ಕವರ್ ಒಳಗಡೆ ಕವರ್ ಇದೆ. ಅವ್ರು ಯಾವಾಗಲೂ ಈ ರೀತಿಯೇ ಪ್ಯಾಕ್ ಮಾಡಿ ಕೊಡೋ ಅಂಥದ್ದು. ಯಾಕಂತ ಅಂದರೆ ನಾವು ಇಂಡಿಯಾದಿಂದ ಇಲ್ಲಿಗೆ ತೊಗೊಂಬರೋದಲ್ಲ, ಏನಾದರೂ ಒಡೆದು ಹಾಳಾಗಿಬಿಟ್ರೆ ಅಂಥೇಳಿ ಈ ರೀತಿ ಸುಮಾರಷ್ಟು ಕವರ್ಗಳನ್ನು ಹಾಕಿ ಪ್ಯಾಕ್ ಮಾಡಿರ್ತಾರೆ. ನೋಡಿ, ಇದು ಸಾಂಬಾರು ಪುಡಿ ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆಯೇ ನಮ್ಮ ಆಂಟಿ ಹುರುಳಿಕಾಳು ಕೊಟ್ಟಿದ್ರಂತೆ, ಅದನ್ನ ಮಿಸ್ಸಾಗಿ ಬಿಟ್ಟು ಬಂದುಬಿಟ್ಟಿದ್ರು. ಅದನ್ನ ಹೇಳ್ಕೊಂಡು ತುಂಬ ಬೇಜಾರು ಮಾಡ್ಕೊತಿದ್ರು. ತುಂಬ ಚೆನ್ನಾಗಿತ್ತು, ಬಿಟ್ಟು ಬಂದುಬಿಟ್ಟೆ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ಆಂಟಿ, ಹೇಳ್ತಾ ಇದ್ದೀನಿ ನಮ್ಮ ಆಂಟಿಗೆ. ಇದು ಹುಣಸೆ ಹಣ್ಣು. ನಾವು ಹುಣಸೆ ಹಣ್ಣು ತುಂಬ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಹುಣಸೆ ಹಣ್ಣನ್ನು ತೊಗೊಂಬಂದಿದ್ರು. ಹಾಗೆಯೇ ಇದು ಮಜ್ಜಿಗೆ ಮೆಣಸು, ಮೊಸರುಗಾಯಿ ಅಂತೇನು ಕರಿತೀವಿ, ಅದನ್ನೆಲ್ಲ ತೊಗೊಂಬಂದಿದ್ರು. ಅದನ್ನೆಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ಅದನ್ನು ನಾನು ಇಲ್ಲಿ ಬಂದು ಎಲ್ಲ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಅದೆಲ್ಲ ಅನ್ಪ್ಯಾಕಿಂಗ್ ಆದ ನಂತರ ಇಲ್ಲಿಗ ಬಟ್ಟೆ ವಾಶಿಗೆ ಹಾಕೋಣ ಅಂಥೇಳಿ ಬಂದೆ. ಇಲ್ಲಿ ನೋಡಿ, ನನ್ನ ಮಗ ನಂಗೆ ಫುಲ್ ಹೆಲ್ಪ್ ಮಾಡ್ತಾ ಇದ್ದಾನೆ. ಆನಂತರ ಬಟ್ಟೆ ವಾಶಿಗೆ ಹಾಕಿ ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿಕೊಂಡೆ. ಸುಮಾರಷ್ಟು ಪಾತ್ರೆ ಎಲ್ಲ ಆಗಿತ್ತು ಇವತ್ತು. ಸುಮಾರು ಕೆಲಸ ಎಲ್ಲ ಇತ್ತು, ಅದಕ್ಕೋಸ್ಕರ ಅದೆಲ್ಲ ಕೆಲಸ ಎಲ್ಲ ಮುಗಿಸಿ ಆನಂತರ ನನ್ನ ಮಕ್ಕಳು ಸ್ಟಡಿ ಟೈಮು. ಯಾಕಂತಂದರೆ ಈಗ ಇಂಡಿಯಾ ಬಂದಿದ್ದರಿಂದ ಇವನಿಗೆ ನಾನು ಕೂರಿಸಿ ಸ್ಟಡಿ ಮಾಡಿಸಿ ಸ್ವಲ್ಪ ಕಮ್ಮಿ ಆಗಿತ್ತು. ಅದಕ್ಕೋಸ್ಕರ ಕೂತ್ಕೊಂಡು ಸ್ಟಡಿ ಮಾಡಿಸ್ತಾ ಇದ್ದೆ. ಇವನಿಗೀಗ ನೆಕ್ಸ್ಟ್ ವೆಕೇಷನ್ನು ಮುಗಿದ ತಕ್ಷಣ ಈಗ PA2 ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಇವ್ರದ್ದೀಗ PA1 ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ಸ್ಟಡಿ ಮಾಡಿಸ್ತಾ ಇದ್ದೆ. ಈಗೆಲ್ಲ ಪೇರೆಂಟ್ಸ್ಗೂ ಗೊತ್ತೇ ಇರುತ್ತೆ, ನಾವು ಏನೇ ಟೇಬಲ್ಸು ಏನೇ ತಂದು ಕೊಟ್ಟರು ಇವ್ರು ಇದೇ ರೀತಿಯೇ ಓದೋ ಅಂಥದ್ದು. ಇಲ್ಲಿ ನೋಡಿ, ನನ್ನ ಮಗ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ಏನು ಮಾಡ್ತಾ ಇದ್ದಾನೆ ಅಂಥೇಳಿ ಮಾಯ್ಶ್ಚರೈಸರೆಲ್ಲ ತಾನೇ ಹಚ್ಕೊಳ್ತಾ ಇದ್ದಾನೆ. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದ, ಅದನ್ನೇ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಈಗ ಓದಿದ್ದೆಲ್ಲ ಮುಗಿದು ಈಗ ಸ್ನಾನ ಎಲ್ಲ ಆಗಿ ಈಗ ಮೇಕಪ್ ಮಾಡ್ಕೊಳ್ತಾ ಇದ್ದಾನೆ. ಆನಂತರ ನಾವು ಇಂಡಿಯಾ ಬಂದಿದ್ವಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗೆ ದೇವ್ರದ್ದು ಎಲ್ಲ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು. ಆನಂತರ ನನ್ನ ಮಕ್ಕಳು ಹೋಗಿ ನಮ್ಮ ಮನೆಯವ್ರ ಫ್ರೆಂಡಿಗೆ ತಿಂಡಿ ಎಲ್ಲ ಕೊಟ್ಟು ಬಂದರು. ಅಷ್ಟನ್ನೆಲ್ಲ ಕಡುಬು ಮಾಡಿದ್ದೆವು. ಹಾಗೆಯೇ ರೊಟ್ಟಿ ಸ್ವಲ್ಪ ಮಾಡಿ ಕೊಟ್ಟು ಕಳಿಸಿದ್ದೆ. ಇಬ್ಬರು ಹೋಗ್ತಾ ಇದ್ದಾರೆ ಈಗ ಕೊಟ್ಟು ಬರಲಿಕ್ಕೆ ಅಂತ ಹೇಳಿ. ಇಬ್ಬರು ಹೋದರು ಕೊಟ್ಟು ಬರಲಿಕ್ಕೆ. ಅವರು ಇವರಿಗೆ ಚಾಕ್ಲೇಟ್ ಕೊಟ್ಟು ಕಳಿಸಿದ್ರು. ಆ ಚಾಕ್ಲೇಟಿಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ಇವನಿಗೆ ತಿಂದು ಮುಗಿಸ್ಬೇಕು ಅಂಥೇಳಿ. ಬಟ್ ನನ್ನ ದೊಡ್ಡ ಮಗ ಹಾಗಲ್ಲ, ಅವನು ಅದನ್ನ ಸೇವ್ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡು ಆಮೇಲೆ ತಿನ್ನೋ ಅಂಥದ್ದು. ನೋಡಿ, ತುಂಬ ಮಳೆ ಬರ್ತಾ ಇದೆ. ಅದಕ್ಕೆ ಈಗ ಬಿಸಿ ಬಿಸಿ ಸಾಂಬಾರು ಮತ್ತು ಅನ್ನದ ಜೊತೆ ಹಪ್ಪಳ ಇದ್ದರೆ ಚೆನ್ನಾಗಾಗತ್ತೆ ಅಂಥೇಳಿ ನಮ್ಮ ಅತ್ತಿಗೆ ಕೊಟ್ಟು ಕಳಿಸಿದ್ದು ಈ ಹಪ್ಪಳನ ಹುರಿದಿದ್ದು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಇದು ಮಾತ್ರ. ಈ ವೆದರಿಗಂತೂ ತುಂಬ ಚೆನ್ನಾಗಿ ಒಳ್ಳೆ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ಈಗ ಮಳೆ ಬರ್ತಾ ಇರೋದ್ರಿಂದ ತಣ್ಣ ಎಲ್ಲ ತಿನ್ನಲಿಕ್ಕೆ ಊಟ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಬಿಸಿ ಅನ್ನ ಹಾಗೆ ಬೇಳೆ ಸಾರು, ಹಾಗೆಯೇ ಬಿಸಿ ಬಿಸಿಯಾಗಿ ಈಗ ತಾನೇ ಫ್ರೈ ಮಾಡಿದ್ದಂಥ ಹಪ್ಪಳ ಹಾಗೆ ಉಪ್ಪಿನಕಾಯಿ ಒಳ್ಳೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು. ಅವರಿಗೆ ಈ ಥರ ತರಕಾರಿ ಸಾರು ಎಲ್ಲಕ್ಕಿಂತ ಈ ಥರ ಬೇಳೆ ಸಾರು, ರಸಮು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಜಾಸ್ತಿ ತರಕಾರಿ ಸಾರು ಮಾಡುವಂಥದ್ದು ಕಮ್ಮಿ, ಅದನ್ನ ಪಲ್ಯ ಮಾಡಿಬಿಡ್ತೀನಿ. ಹಾಗೆಯೇ ಈ ರೀತಿ ಬೇಳೆ ಸಾರು ಅಥವಾ ತಿಳಿ ಸಾರು ಮಾಡ್ತೀನಿ.
ನೋಡಲಿಕ್ಕೆ ಎಷ್ಟು ಎಮ್ಮಿಯಾಗಿ ಕಾಣ್ತಾ ಇದೆ. ಒಳ್ಳೆ ಕಾಂಬಿನೇಷನ್ನು ಕೂಡ ಆಗಿತ್ತು. ಹಾಗೆಯೇ ಈ ಉಪ್ಪಿನಕಾಯಿನ ನಾನು ಇಲ್ಲಿ ಬಂದಮೇಲೆ ಇದನ್ನು ರೆಡಿ ಮಾಡ್ಕೊಂಡಿದ್ದೆ. ನಮ್ಮ ಅಮ್ಮ ಹೇಗೆ ಮಾಡ್ತಾರೆ ಆ ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಿ ಆಗಿತ್ತು. ಲಿಂಬು ಹಣ್ಣು ಜೊತೆ ನಾನು ಒಂದೆರಡು ಹಸಿಮೆಣಸಿನ್ಕಾಯಿನೂ ಆ್ಯಡ್ ಮಾಡಿದ್ದೆ. ತುಂಬ ಸ್ಪೈಸಿಯಾಗಿ ಚೆನ್ನಾಗಾಗಿತ್ತು ಉಪ್ಪಿನಕಾಯಿ. ಯಾರಿಗಾದ್ರು ರೆಸಿಪಿ ಬೇಕಿದ್ದರೆ ಹೇಳಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ ನಂತರ ಹೊರಗಡೆ ತುಂಬ ಮಳೆ ಬರುತ್ತಿರೋದ್ರಿಂದ ಒಳಗಡೆ ಎಲ್ಲ ಬಟ್ಟೆ ಸ್ಟ್ಯಾಂಡ್ಗಳನ್ನು ಇಟ್ಟು ಬಟ್ಟೆನೆಲ್ಲ ಡ್ರೈಗೆ ಹಾಕಿತ್ತು. ನೆಕ್ಸ್ಟು ಈವ್ನಿಂಗು ನಮ್ಮ ಮನೆಯವರು ಡ್ಯೂಟಿಯಿಂದ ಬರ್ತಿದ್ರು. ಅದಕ್ಕೋಸ್ಕರ ಅವರಿಗೆ ಅಡುಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಸಿಂಪಲ್ಲಾಗಿ ಎಗ್ ರೈಸು. ನಾನು ಇದಕ್ಕೇನು ತುಂಬ ಮಸಾಲ ಎಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗಲ್ಲ, ಹಾಗೆಯೇ ಅದು ಸಾಸ್ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ. ಜಸ್ಟು ಈರುಳ್ಳಿ ಮತ್ತು ಕ್ಯಾರೆಟ್ನೆಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಗರಂ ಮಸಾಲ, ಹಾಗೆ ಖಾರದ ಪುಡಿ, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡಿ ನಂತರ ಈಗ ನಾನು ಇದಕ್ಕೆ 3 ಎಗ್ಗನ್ನು ಹಾಕಿದ್ದೀನಿ. ಆ ಎಗ್ ಹಾಕಿ ಇದಕ್ಕೆ ಮೇಲೆ ಟರ್ಮರಿಕ್ ಪೌಡರ್ನ ಹಾಕಿದ್ದೀನಿ. ಅರಿಶಿಣವನ್ನು ಕೊನೆಯಲ್ಲಿ ಹಾಕೋದ್ರಿಂದ ಎಗ್ ಸ್ಮೆಲ್ ಅಷ್ಟೊಂದು ಬರೋದಿಲ್ಲ. ಆನಂತರ ಉಪ್ಪನ್ನು ಆ್ಯಡ್ ಮಾಡಿ ಈ ರೀತಿ ಬುರ್ಜಿಯನ್ನಾಗಿ ಮಾಡಿಕೊಂಡು ಅದಕ್ಕೆ ನಾನೀಗ ಮಾಡಿಟ್ಟಿರೋ ಅಂಥ ಒಂದು ರೈಸನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಎಮ್ಮಿಯಾಗಿ ಟೇಸ್ಟಿಯಾದ ನಮ್ಮ ಎಗ್ ರೈಸ್ ಈಗ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ, ಈಸಿಯಾಗಿ ಮಾಡ್ಬೋದು. ಆ ನಂತರ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದು ಊಟ ಎಲ್ಲ ಮುಗಿಸಿ ಈಗ ಇವರೆಲ್ಲ ಆಟ ಆಡ್ತಾ ಇದ್ದಾರೆ ಮಲಗೋ ಟೈಮಲ್ಲಿ. ಇವನಿಗೆ ಇವ್ರ ಪಪ್ಪ ಇದ್ಬಿಟ್ರೆ ತುಂಬ ಒಂಥರ ಧೈರ್ಯ ಸಿಕ್ಕಾಪಟ್ಟೆ. ನೋಡಿ ಈಗ ಅವ್ರ ಅಣ್ಣನ ಜೊತೆ ಎಷ್ಟೊಂದು ಜಗಳ ಮಾಡ್ತಾ ಇದ್ದಾನೆ ಅಂತ ಹೇಳಿ ಫುಲ್ ಈಗ ಎನರ್ಜಿ ಬಂದಿರುತ್ತೆ ಅವನಿಗೆ. ಯಾಕಂದರೆ ಸಪೋರ್ಟಿಗೆ ಒಬ್ರು ಇದ್ದಾರೆ ಅಂತ ಹೇಳಿ ಫುಲ್ ಆಟ, ಫುಲ್ ಮಾತುಕತೆ ಎಲ್ಲ ಜೋರಾಗಿರುತ್ತೆ. ಈಗ ನೈಟ್ ಟೈಮಲ್ಲಿ ನೋಡಿ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ. ಈಗ ಫುಲ್ಲು ಅವ್ರ ಅಜ್ಜ ಮೊನ್ನೆ ಎಲ್ಲ ಹೇಳ್ಕೊಟ್ಟಿದ್ರು ಎಕ್ಸಸೈಸ್ ಮಾಡೋದನ್ನೆಲ್ಲ ಊರಿಗೆ ಬಂದಾಗ. ಅದನ್ನೇ ಈಗೆಲ್ಲ ಮಾಡಿ ತೋರಿಸ್ತಾ ಇದ್ದಾನೆ ಅವ್ರ ಪಪ್ಪಂಗೆ. ಈ ರೀತಿ ಎಲ್ಲ ಪಲ್ಟಿ ಎಲ್ಲ ಹೊಡೆಯೋದೆಲ್ಲ ಒಂಥರ ಹೆದರಿಕೆ ಅಂತ ಅನಿಸುತ್ತೆ. ಬಟ್ ಮೊನ್ನೆ ಅಪ್ಪ ಬಂದಾಗ ಆ ರೀತಿ ಎಲ್ಲ ಮಾಡಿಸಿದ್ರು. ಅದನ್ನೇ ಎಲ್ಲ ಮಾಡಿ ಅವ್ರ ಪಪ್ಪಂಗೆ ತೋರಿಸ್ತಾ ಇದ್ದಾನೆ. ಸುಮಾರು ಟೈಮು ಇದೇ ರೀತಿಯೇ ಮಾಡ್ತಾ ಇದ್ದ. ಸುಮಾರು ಟೈಮ್ ಈ ರೀತಿ ಟೈಮ್ ಪಾಸ್ ಮಾಡಿ ಆ ನಂತರ ಮಲ್ಕೊಂಡ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಇನ್ ಒಮಾನ್ ಅಂತ ಹೇಳಿ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.